ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮೂವಿಂಗ್ ಸ್ಪೇಸ್ ನ ಯಾವ ತರ ಬ್ಲರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗೋ ತರನೇ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಮಾಡಿಸ್ತೀನಿ. ಅದು ನೀವೇನಾದ್ರೂ ವಿಡಿಯೋ ಕಂಟೆಂಟ್ ಆಗಿದ್ರೆ ಅಥವಾ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಇದೇ ತರ ಆಲ್ರೆಡಿ ತುಂಬಾ ವಿಡಿಯೋ ಎಡಿಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ವಿಡಿಯೋ ಎಡಿಟಿಂಗ್ ನಂದು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ವಿಡಿಯೋ ಎಡಿಟಿಂಗ್ ನಿಮ್ಗೆ ಅರ್ಥ ಆಗತ್ತಾನೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡ್ಕೋಬಹುದು. ನಾನು ಇವಾಗ ಮೂವಿಂಗ್ ಸ್ಪೇಸ್ ನ ಯಾವ ತರ ಬ್ಲರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಇಲ್ಲಿ ಇಟ್ಕೊಂಡು ಹಿಂಗೆ ಮೂವಿ ಮಾಡೋದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಮೊಬೈಲ್ ಅಲ್ಲಿ ಇದೆ. ಅದನ್ನ ಯಾವ ತರ ಬ್ಲರ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಇನ್ಶಾಟ್ ಅಪ್ಲಿಕೇಶನ್ ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಟಚ್ ಕೊಡ್ತೀನಿ. ಅದಾದ್ಮೇಲೆ ನ್ಯೂ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಅಲ್ಲಿ ನೋಡ್ಕೋಬಹುದು, ಅಲ್ಲಿ ನಾನು ವಿಡಿಯೋ ಮಾಡಿದ್ನಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದ್ರ ಮೇಲೆ ರೈಟ್ ಆರೋ ಮಾರ್ಕ್ ಕೊಡ್ತೀನಿ. ಓಕೆ, ಅಲ್ಲಿ ನೋಡ್ಬೋದು. ನಾನು ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೈಡ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಲ್ಲ ನೋಡಿ. ಓಕೆ, ಇವಾಗ ಆ ತರ ಮೂವಿಂಗ್ ಇರೋ ಸ್ಪೇಸ್ ನ ಬ್ಲರ್ ಮಾಡಿ ತೋರಿಸ್ತೀನಿ. ಓಕೆ, ಈಗ ಫಸ್ಟ್ ಈ ತರ ಸ್ಟಾರ್ಟಿಂಗ್ ಇಂದ ನೋಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಬಹುದು, ವಿಡಿಯೋನ ಸ್ಟಾರ್ಟಿಂಗ್ ಇಂದ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸ್ಟಿಕ್ಕರ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ನೋಡಬಹುದು ಡೀಟೈಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡಬಹುದು ಬ್ಲರ್ ಆಗಿತ್ತು, ಆ ಬ್ಲರ್ ನ ಈಗ ಫೇಸ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದ್ಮೇಲೆ ರೈಟ್ ಆರೋ ಮಾರ್ಕ್ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಕೋಬಹುದು, ಇದನ್ನ ಫುಲ್ ಸ್ಕ್ರೋಲ್ ಮಾಡ್ಕೊತೀನಿ. ವಿಡಿಯೋ ಎಂಡ್ ವರ್ಗು ಸ್ಕ್ರೋಲ್ ಮಾಡ್ಕೊತೀನಿ. ಎಲ್ಲಿವರೆಗೂ ಬ್ಲರ್ ಮಾಡ್ಬೇಕಂತ ಇರುತ್ತೋ ಅಲ್ಲಿವರೆಗೂ ಈಗ ಇದ್ ಮಾಡ್ಕೊತೀನಿ. ಓಕೆ, ಅಲ್ಲಿ ನೋಡ್ಬೋದು ಇವಾಗ ಸ್ಟಾರ್ಟಿಂಗು ಫೇಸ್ ಬ್ಲರ್ ಆಗೈತೆ. ಹೋಗ್ತಾ ಹೋಗ್ತಾ ಆ ಬ್ಲರ್ದು ಅಲ್ಲೇ ಇರುತ್ತೆ, ಫೇಸ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು. ಸೊ ಫೇಸ್ ಕೂಡ ಬ್ಲರ್ ಆಗ್ಬೇಕು. ಮೂವ್ ಆದ್ರೂ ಕೂಡ ಫೇಸ್ ಬ್ಲರ್ ಆಗ್ಬೇಕಂದ್ರೆ ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಸ್ವಲ್ಪ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಏನ್ ಬ್ಲರ್ ಮಾಡಿದ್ದ ಅದ್ರ ಮೇಲೆ ಟಚ್ ಕೊಡಿ. ಟಚ್ ಕೊಟ್ಟ ಮೇಲೆ ಇಲ್ಲಿ ಕೀ ಫ್ರೇಮ್ ಕಾಣುತ್ತೆ ನೋಡಿ, ಈ ಕೀ ಫ್ರೇಮ್ ಮೇಲೆ ಟಚ್ ಕೊಡಿ. ಈಗ ಕೀ ಫ್ರೇಮ್ ಮೇಲೆ ಟಚ್ ಕೊಟ್ಟು ಅದನ್ನ ಬ್ಲರ್ ನ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದ್ಸತಿ ಸ್ವಲ್ಪ ಮೂವ್ ಮಾಡ್ತೀನಿ. ಅಲ್ಲಿ ನೋಡ್ಬೋದು, ಮತ್ತೆ ಇದ್ರ ಮೇಲೆ ಟಚ್ ಕೊಡಿ. ಮತ್ತೆ ಕೀ ಫ್ರೇಮ್ ಟಚ್ ಕೊಟ್ಟು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಸ್ವಲ್ಪ ಇದಾದ್ಮೇಲೆ ಇಲ್ಲಿ ನೋಡ್ಬೋದು, ಮತ್ತೆ ಅದ್ರ ಮೇಲೆ ಟಚ್ ಕೊಡಿ. ಕೀ ಫ್ರೇಮ್ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಈ ತರ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಇದಾದ್ಮೇಲೆ ಅಲ್ಲಿ ನೋಡ್ಕೋಬಹುದು, ಮತ್ತೆ ಟಚ್ ಮಾಡ್ಕೊಳ್ಳಿ. ಮತ್ತೆ ಕೀ ಫ್ರೇಮ್ ಮೇಲೆ ಟಚ್ ಕೊಟ್ಟು ಮತ್ತೆ ಮೂವ್ ಮಾಡ್ಕೊಳ್ಳಿ. ಅದೇ ತರ ಫುಲ್ ವಿಡಿಯೋ ಎಂಡ್ ಆಗೋವರೆಗೂ ಅದೇ ತರ ಮಾಡ್ಕೋಬೇಕು. ಓಕೆ, ಇವಾಗ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಆರೋ ಮಾರ್ಕ್ ಕಾಣುತ್ತಲ್ಲ ಇದ್ರ ಮೇಲೆ ಟಚ್ ಕೊಡಿ. ಓಕೆ, ರೈಟ್ ಆರೋ ಮಾರ್ಕ್ ಕೊಟ್ಮೇಲೆ ಈಗ ಸ್ಟಾರ್ಟಿಂಗ್ ಇಂದ ಒಂದ್ಸತಿ ಪ್ಲೇ ಮಾಡ್ತೀನಿ, ಯಾವ ತರ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಅಲ್ಲಿ ನೋಡ್ಬೋದು ನನ್ನ ಫೇಸ್ ಫುಲ್ ಬ್ಲರ್ ಆಗೈತೆ. ವಿಡಿಯೋ ಮೂವ್ ಆಗ್ತಾ ಇದ್ರು ಕೂಡ ಆ ಬ್ಲರ್ ಕೂಡ ಅದೇ ಜೊತೆನೆ ಮೂವ್ ಆಗ್ತಾ ಇತ್ತು. ನನ್ನ ಫೇಸ್ ಎಲ್ಲೂ ಕಾಣಿಸಲ್ಲ. ಈ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಓಕೆ, ಈ ತರ ನೀವು ಮಾಡ್ಕೊಳ್ಳಿ. ಕೀ ಫ್ರೇಮ್ ಯೂಸ್ ಮಾಡ್ಕೊಂಡು ಫೇಸ್ ನ ಬ್ಲರ್ ಮಾಡ್ಕೋಬಹುದು. ಅದ್ ಮೂವ್ ಮಾಡ್ಕೊಂಡು ಅದನ್ನ ಕೀ ಫ್ರೇಮ್ ಮೇಲೆ ಟಚ್ ಕೊಟ್ರೆ ಆ ಫ್ರೇಮ್ ಅಲ್ಲಿಂದ ಬ್ಲರ್ ಆಗ್ತಾ ಇರುತ್ತೆ. ಓಕೆ, ವಿಡಿಯೋ ಎಲ್ಲ ಆದ್ಮೇಲೆ ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ 1080 ಪಿಕ್ಸೆಲ್ ಇರೋದನ್ನ ಅಲ್ಲಿ 4K ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಆ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಅದು ನೀವೇನಾದ್ರೂ ವಿಡಿಯೋ ಕಂಟೆಂಟ್ ಆಗಿದ್ರೆ, ವಿಡಿಯೋ ಎಡಿಟ್ ಮಾಡ್ತಾ ಇದ್ರೆ, ನೀವೇನಾದ್ರೂ ಯೂಟ್ಯೂಬ್ ಆಯ್ತು ಅಥವಾ ಫೇಸ್ಬುಕ್ ಆಯ್ತು ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ತರ ನಿಮ್ಗೆ ನೀಟಾಗಿ ಅರ್ಥ ಆಗೋ ತರ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇನ್ನೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಹೊಸ ವಿಡಿಯೋ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು, ಮೊಬೈಲ್ ಸೆಟ್ಟಿಂಗ್ಸ್ ಬಗ್ಗೆ ಆಗಿರ್ಬೋದು, ನೀಟಾಗಿ ಈ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ನೋಡ್ಕೋಬಹುದು. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿ ಕೂಡ ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಓಕೆ ಫ್ರೆಂಡ್ಸ್.